ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗಿನ ವೆದರ್ ಅಂತೂ ಸಿಕ್ಕಾಬಟ್ಟೆ ಚಿಲ್ಲಾಗಿದೆ. ಸೊ ಆದಷ್ಟು ಎಲ್ಲರೂ ಬೆಚ್ಚಗೇರಿ ಅಂತಂದರೆ ಸ್ವೆಟರ್ಸ್ ಹಾಕ್ಕೊಳ್ಳಿ, ಕಾಟನ್ಸ್ ವೇರ್ ಮಾಡಿ. ಸೊ ಆದಷ್ಟು ಮಕ್ಕಳನ್ನೂ ಕೂಡ ತುಂಬ ಸೇಫಾಗಿರಿ, ಕೋಲ್ಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿ. ಸೊ ಮಾರ್ನಿಂಗ್ 5:45 ಎದ್ದೆ. ಇದು ಶನಿವಾರದ ವ್ಲಾಗ್. ಸ್ಯಾಟರ್ಡೇಸ್ ನನಗೆ ವೀಕ್ ಆಫ್ ಇರೋದ್ರಿಂದ ಆರಾಮಾಗಿ ಕೆಲಸಗಳಲ್ಲಿ ನಿಧಾನಕ್ಕೆ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಇದ್ದಿದ್ದರಿಂದ ಅವ್ರಿಗೆ ಟಿಫನ್ ಬಾಕ್ಸ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ರೆಡಿ ಮಾಡ್ಕೋತಾ ಹಾಗೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ಯಾಕಂತಂದರೆ ಮಂಗಳವಾರ ಹಬ್ಬ ಇರೋದ್ರಿಂದ ಟೈಮ್ ಇರೋದೇ ಸ್ಯಾಟರ್ಡೆ ಆ್ಯಂಡ್ ಸಂಡೇ 2 ಡೇಸ್. ಸೊ 2 ಡೇಸಲ್ಲಿ ಕಂಪ್ಲೀಟಾಗಿ ಎಲ್ಲರೂ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕಾಗಿತ್ತು. ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಿದ್ದೆ. ಬೇಗ ಟಿಫನ್ ಮಾಡಿಟ್ಬಿಟ್ರೆ ಸೊ ನೆಕ್ಸ್ಟ್ ಇನ್ನೇನಿರೋದಿಲ್ಲ ಕೆಲಸ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ ಆಗಿರುತ್ತೆ. ನಾರ್ಮಲ್ ಡೇಸಲ್ಲಿ ಏನಾಗುತ್ತೆ, ಮಾರ್ನಿಂಗ್ ಎದ್ದೇಳು, ಪೂಜೆ ಗೀಜೆ ಏನಿರುತ್ತೋ ಅದು ಮುಗಿಸ್ಕೊಂಡು ಟಿಫನ್ ಮಾಡು ಹೋಗು ಅಷ್ಟೇ ಇರುತ್ತೆ. ಅಂದರೆ ಕ್ಲೀನ್ ಮಾಡ್ಕೋತೀನಿ, ತುಂಬ ಡೀಪಾಗಿ ಕಂಪ್ಲೀಟಾಗೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗೋದಿಲ್ಲ. ಆಮೇಲೆ ಕ್ಲಾತ್ಸ್ ಎಲ್ಲ ವೀಕ್ಲಿ ಒನ್ಸ್ ಅಷ್ಟೇ ವಾಶ್ಗೆ ಹಾಕೋದು ನಾನು. ಹಾಗಾಗಿ ಲೇಟ್ ಆಗುತ್ತೆ ಬರೋದು. ಬಂದಾಗ ಮತ್ತೆ ವಾಷಿಂಗ್ ಮಿಷಿನ್ ಆನ್ ಮಾಡಿ ಮತ್ತೆ ಕ್ಲಾತ್ಸ್ ಎಲ್ಲ ಒಣಗಕ್ಕೆ ಹಾಕಿ ಅದೆಲ್ಲ ತುಂಬ ಡಿಲೇ ಆಗುತ್ತೆ. ಮತ್ತು ನೀಟಾಗಿ ಒಣಗೋದು ಇಲ್ಲ ಬಟ್ಟೆಗಳು. ಸೊ ವೀಕ್ ಡೇಸಲ್ಲಿ ಅಂತ ಅದೇ ಥರ ವೀಕೆಂಡ್ಸಲ್ಲಿ ಮನೇಲಿ ಇರ್ತೀರಲ್ಲ, ಸೊ ಮೇಲ್ಗಡೆ ಟೆರೆಸ್ ಕಂಪ್ಲೀಟ್ ನೀಟಾಗಿ ಒಣಗಿಕೊಳ್ಳುತ್ತೆ ಬಟ್ಟೆಗಳು ಕೂಡ. ಹಾಗಾಗಿ ನಾನು ವೀಕೆಂಡ್ಸಲ್ಲಿ ಆದಷ್ಟು ಎಲ್ಲ ಕೆಲಸಗಳನ್ನು ಶೆಡ್ಯೂಲ್ ಮಾಡ್ಕೊತೀನಿ. ಸೊ ಬೇಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ಬಟಾಣಿ ಇತ್ತು, ಎಲ್ಲನೂ ಹಾಕಿ ಮಸಾಲೆ ಕಡಿಮೆ ಇಟ್ಟು ಮಾಡ್ತಾಯಿದ್ದೀನಿ. ಟೊಮೆಟೊ ನನಗೆ ಚಾಪರ್ ಇಷ್ಟ ಆಗುತ್ತೆ ಟೊಮೆಟೊ ಕಟ್ ಮಾಡೋಕ್ಕೆ. ಯಾಕಂತಂದರೆ ಚಾಪರಲ್ಲಿ ನೀಟಾಗಿ ನಮಗೆ ಫೈನ್ ಪೇಸ್ಟ್ ಬೇಕು ಅಂದರೆ ಫೈನ್ ಪೇಸ್ಟಾಗೂ ಕೂಡ ನಾವು ಚಾಪ್ ಮಾಡ್ಕೋಬೋದು, ಇಲ್ಲ ರಫ್ ಆಗಬೇಕಾದ್ರೆ ರಫ್ ಆಗೋ ಚಾಪ್ ಮಾಡ್ಕೋಬೋದು. ಬೇಗ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಸೊ ಹಾಗಾಗಿ ಚಾಪರಲ್ಲಿ ಟೊಮೆಟೊ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲ ಒಂದು 4 ಸೀಲ್ಡ್ ಅಂದರೆ 4 ಭಾಗ ಮಾಡಿಬಿಟ್ಟು ಅದಕ್ಕೆ ಚಾಪ್ ಮಾಡಿ ಹಾಕ್ಬಿಟ್ರೆ ನೀಟಾಗಿ ನಮಗೆ ಬ್ಲೆಂಡ್ ಮಾಡ್ಕೋಬೋದು ನಾವು. ನಾನು ತೋರಿಸ್ತಿದ್ದೆ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಜೊತೆಗೆ ಕಾಫಿ ಕೂಡ ಇಟ್ಟೆ. ಕಾಫಿ ಕುಡಿದ್ರಲ್ಲ ಬೆಳಗ್ಗೆದ್ದಾಗಿಂದ. ಕಾಮನಾಗಿ ನಾನು ಬೆಳಗ್ಗೆ ಕಾಫಿ ಕುಡಿಯೋಲ್ಲ, ಅಪರೂಪಕ್ಕೆ ಯಾವಾಗಾದ್ರೂ ತುಂಬ ತಲೆ ನೋವ್ತಾ ಇದೆ, ಇಲ್ಲ ತುಂಬ ಮೂಡ್ ಚೆನ್ನಾಗಿಲ್ಲ, ತುಂಬ ಏನೋ ಒಂಥರ ಫೀಲ್ ಆಗ್ತಾಯಿದೆ ಅಂತ ಏನಾದ್ರು ಅನಿಸಿದ್ರೆ ಕಾಫಿ ಕುಡಿತೀನಿ. ಇಲ್ಲಾಂದರೆ ನಾರ್ಮಲ್ ಹಾಟ್ ವಾಟರ್ ಕುಡಿದ್ಬಿಟ್ಟು ನಾನು ಡೇ ಶುರು ಮಾಡ್ತೀನಿ. ಸೊ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಚಕ್ಕೆ, ಲವಂಗ ಮತ್ತು ಪಲಾವ್ ಐಟಮ್ಸ್ ಏನಿರುತ್ತಲ್ಲ ಎಲ್ಲನೂ ಹಾಕ್ಕೊಂಡು, ಈರುಳ್ಳಿ 2 ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿರೋದು, ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು, ಅದು ಫ್ರೈ ಆದಮೇಲೆ ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು, ಟೊಮೆಟೊ ಸಾಫ್ಟ್ ಆಗುವಾಗ 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಅರಿಶಿನ ಇಷ್ಟು ಹಾಕ್ಬಿಟ್ಟು ಸಾಫ್ಟ್ ಆಗಿ ಬಿಟ್ಬಿಡಬೇಕು. ಹಾಲು ಕೂಡ ಕಾದಿತ್ತು. ಸೊ ಕಾಫಿ ಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಕಾಫಿ ಕೊಟ್ಟಾದಮೇಲೆ ಸೊ ನೀರು ಹಾಕ್ಬಿಟ್ಟು ನೀರೆಲ್ಲ ಕುದ್ದಾದಮೇಲೆ ಬಾತ್ಗೆ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆಗಿರುತ್ತಲ್ವ, ಸೊ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಏನಾದರೂ ಬೇಕು ಅಂದರೆ ಈ ಸ್ಟೇಜಲ್ಲಿ ಹಾಕ್ಕೊಂಡು ಅಕ್ಕಿನ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 2 ವಿಷಲ್ಸ್ ಬಂದರೆ ಸಾಕು, ಪರ್ಫೆಕ್ಟಾಗಿ ಆಗುತ್ತೆ. ನಾನಿಲ್ಲಿ ಬರೀ ಇಬ್ರಿಗೆ ಮಾಡ್ತಾ ಇರೋದು, ಅಂದರೆ 1 ಗ್ಲಾಸ್ ಆಫ್ ಅಕ್ಕಿ ಅಷ್ಟೇ ಹಾಕಿರೋದು. ಸೊ ಅದ್ರ ಮೆಷರ್ಮೆಂಟ್ ನಾನು ಹೇಳಿರೋದು ಕೂಡ ಇದರಲ್ಲಿ. ಸೊ ಇದು ಇನ್ನೇನು ಕುಕ್ಕರು ವಿಷಲ್ ಬರೋ ಗಂಟ ಮನೆ ಕೆಲಸಗಳೇನಿತ್ತು ಎಲ್ಲ ಮುಗಿಸ್ಕೋತೀನಿ. ಮಾರ್ನಿಂಗ್ ಹೊತ್ತು ಏನಾಗುತ್ತೆ, ಶನಿವಾರದೊತ್ತು ನಾನು ಮನೇಲಿ ಇರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ನಿಧಾನ ಮಾಡ್ಕೋತೀನಲ್ವ. ಸೊ ಹಾಗಾಗಿ ಬೆಳಗ್ಗೆ ಬಾಗಿಲೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ದೀಪ ಹಚ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನಮ್ಮ ಮನೆ ಹತ್ರ ನೀರೆಲ್ಲ ಹಾಕಿ ತೊಳೆದ್ರೆ ನೀರು ಕೆಳಗಡೆ ಹೋಗಿ ಸುಮ್ಮನೆ ಹಿಂಸೆ ಆಗುತ್ತೆ. ನಾವಿರೋದು 2nd ಫ್ಲೋರ್. ಸೊ ಹಾಗಾಗಿ ಏನು ಮಾಡ್ತೀನಿ, ಜಸ್ಟ್ ಕೈಯಲ್ಲೇ ಹೊಸಲನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ತೇವ ಬಟ್ಟೆ ಮಾಡ್ಕೊಂಡು ನೀಟಾಗಿ ಕಂಪ್ಲೀಟಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡು ಹೊಸಲನ್ನ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕ್ಕೊತೀನಿ. ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಗಂಟ ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮಾಡಿಕೊಂಡು ಫ್ರೆಶನ್ ಅಪ್ ಆಗಿ ಬರ್ತಾರೆ. ಸೊ ಅವರು ರೆಡಿ ಆಗಿಬಿಟ್ಟು ಅವ್ರು ಅದೇ ಕೈಯಲ್ಲಿ ದೀಪ ಹಚ್ಬಿಡ್ತಾರೆ. ಅಷ್ಟರಲ್ಲಿ ನಾನು ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಹೊಸಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಟ್ಟರೆ ಸಾಕು, ಅವ್ರು ಪೂಜೆ ಮಾಡ್ಕೋತಾರೆ. ಸೊ ಇದಾದಮೇಲೆ ಅವ್ರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಕಳಿಸ್ಕೊಟ್ಟೆ. ನೆಕ್ಸ್ಟು ಸ್ಯಾಟರ್ಡೇ ಇದು ಶನಿವಾರ ಹೇಳಿದ್ನಲ್ಲ, ಸೊ ಕೆಲಸ ಜಾಸ್ತಿ ಇತ್ತು. ಸೊ ಆಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.
ನಾನೇನಾದರೂ ವೀಡಿಯೋ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ನಿಮಗೆ ಒಂದು ಬೆಲ್ ಐಕಾನ್ ಬರುತ್ತಲ್ವ, ಸೊ ಕೆಳಗಡೆ ತೋರಿಸ್ತಾ ಇರುತ್ತೆ. ಸೊ ಅದನ್ನು ನೀವು ಟ್ಯಾಪ್ ಮಾಡಿ, ಸೊ ನಂದೇನೇ ಒಂದು ವೀಡಿಯೋಸ್ ನ್ಯೂ ಆಗಿ ಶಾರ್ಟ್ಸ್ ಏನೇ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.